guys, welcome back to ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು 8ನೆಯ ತರಗತಿಯ ಚಾಪ್ಟರ್ ಫಸ್ಟ್ ಹಿಸ್ಟ್ರಿ ಸೋರ್ಸಸ್ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಸಾಗೋಣ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಕ್ವೆಶ್ಚನ್ ಆನ್ಸರ್ಸ್ ಆಫ್ ದಿಸ್ ಲೆಸನ್ ಸೋರ್ಸಸ್. ಇದು 8ನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯದ 1ನೇ ಅಧ್ಯಾಯವಾಗಿದ್ದು, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ 8ನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಒಂದು ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ನೋಡ್ಕೊಳ್ಳಿ. ಮೊದಲ ಪ್ರಶ್ನೆ ನೋಡೋಣ. ಎಕ್ಸರ್ಸೈಸಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ದ ಟೂ ಕೈಂಡ್ಸ್ ಆಫ್ ಲಿಟರರಿ ಸೋರ್ಸಸ್ ಆರ್. ಇಲ್ಲಿ ಎರಡು ಥರದ ಸಾಹಿತ್ಯಿಕ ಒಂದು ಸಂಪನ್ಮೂಲಗಳು ಬರ್ತವೆ. ಒಂದು ನೇಟಿವ್ ಲಿಟ್ರೇಚರ್, ದೇಶೀಯ ಸಾಹಿತ್ಯ, ಆ್ಯಂಡ್ ಫಾರಿನ್ ಲಿಟ್ರೇಚರ್, ಅದನ್ನು ವಿದೇಶಿಯ ಸಾಹಿತ್ಯ ಎಂದು ಕರೆಯುತ್ತೇವೆ. ದ ಲಿಟರರಿ ಸೋರ್ಸಸ್ ಆಫ್ ಅಶ್ವಘೋಷಾಸ್ ಈಸ್ ಬುದ್ಧ ಚರಿತ. ಅಶ್ವಘೋಷನು ಬರೆದಿರ್ತಕ್ಕಂತಹ ಕೃತಿ ಯಾವುದು ಅಂತಂದರೆ ಬುದ್ಧ ಚರಿತ. ದ ಫಸ್ಟ್ ಇನ್ಸ್ಕ್ರಿಪ್ಷನ್ ಫೌಂಡ್ ಇನ್ ದ ಕನ್ನಡ ಲ್ಯಾಂಗ್ವೇಜ್ ಈಸ್ ಹಲ್ಮಿಡಿ. ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಅದು ಹಲ್ಮಿಡಿ ಶಾಸನ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಬ್ರೀಫ್. ಸಂಕ್ಷಿಪ್ತವಾಗಿ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿ. ವಾಟ್ ಆರ್ ಸೋರ್ಸಸ್? ಇಲ್ಲಿ ಸೋರ್ಸಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನು. ಸೋರ್ಸಸ್ ಆರ್ ದ ಬೇಸಿಕ್ ಮಟೀರಿಯಲ್ ನೆಸಸರಿ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಹಿಸ್ಟ್ರಿ. ಇಲ್ಲಿ ಮೂಲಾಧಾರಗಳು ಎಂದರೇನು ಅಂತ ಪ್ರಶ್ನೆ ಇದೆ. ಮೂಲಾಧಾರಗಳು ಎಂದರೆ ಇತಿಹಾಸವನ್ನು ರಚಿಸಲಿಕ್ಕೆ ಬೇಕಾಗಿರುವಂತಹ ಅವಶ್ಯಕವಾಗಿರ್ತಕ್ಕಂತಹ ಒಂದು ಮಟೀರಿಯಲ್ಗಳನ್ನು ನಾವೇನು ಕರೀತಾ ಇದ್ದೇವೆ, ಮೂಲಾಧಾರಗಳು ಎಂದು ಕರೆಯುತ್ತಾ ಇದ್ದೇವೆ. ಪ್ರಶ್ನೆ ನಂಬರ್ 2, ಗಿವ್ 2 ಎಕ್ಸಾಂಪಲ್ಸ್ ಫಾರ್ ನೇಟಿವ್ ಆ್ಯಂಡ್ ಫಾರಿನ್ ಲಿಟ್ರೇಚರ್ ಈಚ್ ಅಂತ ಹೇಳಲಾಗಿದೆ. ಇಲ್ಲಿ ದೇಶೀಯ ಸಾಹಿತ್ಯಕ್ಕೂ ಮತ್ತು ವಿದೇಶಿಯ ಸಾಹಿತ್ಯಕ್ಕೂ 2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳಲಾಗಿದೆ. ಎಕ್ಸಾಂಪಲ್ಸ್ ಫಾರ್ ನೇಟಿವ್ ಲಿಟ್ರೇಚರ್ ಆರ್. ಇಲ್ಲಿ ದೇಶೀಯ ಸಾಹಿತ್ಯಕ್ಕೆ 2 ಎಕ್ಸಾಂಪಲ್ ಕೊಡಲಾಗಿದೆ. ಒಂದು ವಿಶಾಖದತ್ತ ಸಮುದ್ರ ರಾಕ್ಷಸ, ಕಲ್ಹನಾಸ್ ರಾಜತರಂಗಿಣಿ. ಎಕ್ಸಾಂಪಲ್ಸ್ ಫಾರ್ ಫಾರಿನ್ ಲಿಟ್ರೇಚರ್ ಆರ್. ಇಲ್ಲಿ ನಾವು ವಿದೇಶಿ ಸಾಹಿತ್ಯಕ್ಕೆ 2 ಎಕ್ಸಾಂಪಲ್ಗಳನ್ನು ಕೊಡ್ತಾ ಇದ್ದೇವೆ. ಮೆಗಸ್ತಾನಿಸ್ ಇಂಡಿಕಾ, ಹಿಯನ್ಸ್ತಾಂಗ್ ಸಿಯುಕಿ. ದೀಸ್ ಆರ್ ದ 2 ಎಕ್ಸಾಂಪಲ್ಸ್ ಫಾರ್ ದ ಫಾರಿನ್ ಲಿಟ್ರೇಚರ್ ಹಿಯರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ವಾಟ್ ಆರ್ ಆರ್ಕಿಯಾಲಜಿಕಲ್ ಸೋರ್ಸಸ್? ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್ ಅಂತ ಹೇಳಲಾಗಿದೆ. ಇಲ್ಲಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ಈ ಸ್ಮಾರಕಗಳು ಅಂತ ಬರ್ತವೆ, ನಾಣ್ಯಗಳು ಅಂತ ಬರ್ತವೆ. ಈ ಒಂದು ಸೋರ್ಸಸ್ಗಳಿಗೆ ಉದಾಹರಣೆ ಒಂದು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಕೊಳ್ಳಲಾಗಿದೆ. ಆರ್ಕಿಯಾಲಜಿಕಲ್ ಸೋರ್ಸಸ್ ಆರ್ ದ ಇನ್ಸ್ಕ್ರಿಪ್ಷನ್ಸ್. ಇಲ್ಲಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತಂದರೆ ಇನ್ಸ್ಕ್ರಿಪ್ಷನ್ಸ್ ಶಾಸನಗಳು, ಕಾಯಿನ್ಸ್ ನಾಣ್ಯಗಳು, ಮಾನ್ಯುಮೆಂಟ್ಸ್ ಸ್ಮಾರಕಗಳು, ಪಾಟ್ರಿ ಅಂದರೆ ಮಡಿಕೆ ಅಥವಾ ಕುಡಿಕೆಗಳು, ಆ್ಯಂಡ್ ಅದರ್ artifacts that have been obtained during the ecological evaluation. ನಾವು ಭೂಮಿಯನ್ನು ಅಗೆದು ತೆಗೆತಿರುವಾಗ ಸಿಕ್ಕಿರ್ತಕ್ಕಂತಹ ಈ ಅವಶೇಷಗಳನ್ನು ನಾವೇನು ಕರೀತಾ ಇದ್ದೇವೆ ಅಂದರೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಕರೀತಾ ಇದ್ದೇವೆ. ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್. ಮೊದಲು ನಾವು ಶಾಸನಗಳ ಅಧ್ಯಯನದ ಬಗ್ಗೆ ನೋಡೋಣ. ಇನ್ಸ್ಕ್ರಿಪ್ಷನ್ಸ್ ಆರ್ ದ ಲಿವಿಂಗ್ ಫ್ಯಾಕ್ಟ್ ಬಿಯರರ್ಸ್ ಆಫ್ ಅ ಪರ್ಟಿಕ್ಯುಲರ್ ಪೀರಿಯಡ್. ಈ ಶಾಸನಗಳು ಅವು ಹೊಂದಿರುವಂತಹ ಕಾಲದ ಬಗ್ಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡುತ್ತವೆ. ದೇ ಪ್ರೊವೈಡ್ ಅಸ್ ಇನ್ಫಾರ್ಮೇಷನ್ ಅಬೌಟ್ ದ ರಿಲಿಜನ್, ಕಲ್ಚರ್, ಎಕಾನಮಿ, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಅದರ್ ಆಸ್ಪೆಕ್ಟ್ ಆಫ್ ದ ಪೀರಿಯಡ್. ಇವು ಆ ಒಂದು ಕಾಲದ ಧರ್ಮ, ಸಂಸ್ಕೃತಿ, ಆರ್ಥಿಕತೆ ಮತ್ತು ಆಡಳಿತದ ಬಗ್ಗೆ ಮತ್ತು ಮುಂತಾದ ಒಂದು ಆಸ್ಪೆಕ್ಟ್ಗಳ ಬಗ್ಗೆ ಇವು ನಮಗೆ ತಿಳಿಸಿಕೊಡುತ್ತವೆ. Some inscriptions have been found in Greek. Here, some inscriptions have been found in Greek,
ಅರಾಮಿಕ್ ಆ್ಯಂಡ್ ಖರೋಷ್ಠಿ ಸ್ಕ್ರಿಪ್ಟ್ ಟು. ಇಲ್ಲಿ ಕೆಲವು ಶಾಸನಗಳು ನಮಗೆ ಗ್ರೀಕ್ ಮತ್ತು ಅರಾಮಿಕ್ ಮತ್ತು ಖರೋಷ್ಠಿ ಲಿಪಿಯಲ್ಲಿ ದೊರೆತಿವೆ. ದ ಫಸ್ಟ್ ಇನ್ಸ್ಕ್ರಿಪ್ಷನ್ ಅವೈಲೇಬಲ್ ಇನ್ ಕನ್ನಡ ಈಸ್ ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಕನ್ನಡದಲ್ಲಿ ದೊರೆತ ಮೊದಲ ಶಾಸನವು ಹಲ್ಮಿಡಿ ಶಾಸನವಾಗಿದೆ. ಸ್ಟಡಿ ಆಫ್ ಕಾಯಿನ್ಸ್ ಅಂತಂದರೆ ನಾಣ್ಯಗಳ ಬಗ್ಗೆ ಅಧ್ಯಯನ. ನ್ಯೂಮಿಸ್ಮೆಟಿಕ್ಸ್ ಈಸ್ ದ ಸ್ಟಡಿ ಆಫ್ ಇನೋವೇಷನ್ and development of coins. Coins have been minted by using a variety of metals. These play a significant role in reconstructing history. ಇಲ್ಲಿ ನಾಣ್ಯಗಳನ್ನು ಬೇರೆ ಬೇರೆ ಮೆಟಲ್ಗಳನ್ನು ಲೋಹಗಳನ್ನು ಉಪಯೋಗಿಸಿ ಟಂಕಿಸಲಾಗ್ತಾ ಇತ್ತು. ಆ ಒಂದು ಕಾಲದಲ್ಲಿ ಟಂಕಿಸಲಾಗಿರ್ತಕ್ಕಂಥ ನಾಣ್ಯಗಳ ಒಂದು ಲೋಹದ ಮೇಲೆ ಅವರಿಗೆ ಯಾವ ಲೋಹಗಳ ಬಗ್ಗೆ ಪರಿಚಯ ಇತ್ತು ಅನ್ನೋದ್ರ ಬಗ್ಗೆ ನಮಗೆ ಅರ್ಥ ಆಗುತ್ತೆ. ಜೊತೆಗೆ ಎಂಥ ನಾಣ್ಯಗಳನ್ನು ಅವರು ಬಳಕೆಗೆ ತಂದಿರುವಂತಕ್ಕಂಥದ್ದು ಗೊತ್ತಾಗುತ್ತೆ. ಸ್ಟಡಿ ಆಫ್ ಮಾನ್ಯುಮೆಂಟ್ಸ್ ಆ್ಯಂಡ್ ರ್ಯೂನ್ಸ್. ಇಲ್ಲಿ ಸ್ಮಾರಕಗಳು ಮತ್ತು ಅವಶೇಷಗಳ ಒಂದು ಅಧ್ಯಯನ. ಸ್ತೂಪಾಸ್, ಬಸದೀಸ್, ಟೆಂಪಲ್ಸ್, ಪ್ಯಾಲೇಸಸ್, ಪೋರ್ಟ್ಸ್ ಆ್ಯಂಡ್ ರ್ಯೂನ್ಸ್ ಆರ್ ಕೈಂಡ್ಸ್ ಆಫ್ ಮಾನ್ಯುಮೆಂಟ್ಸ್. ಇವನ್ನೆಲ್ಲವನ್ನು ನಾವೇನು ಕರಿತಾ ಇದ್ದೇವೆ? ಸ್ಮಾರಕಗಳು ಎಂದು ಕರಿತಾ ಇದ್ದೇವೆ. ಸ್ತೂಪಗಳಾಗಿರ್ಬೋದು, ಬಸದಿಗಳು, ದೇವಾಲಯಗಳು, ಅರಮನೆಗಳು, ಕೋಟೆಗಳು ಮತ್ತು ಅವಶೇಷಗಳು ಇವೆಲ್ಲವೂ ಸಹಿತ ಸ್ಮಾರಕಗಳಾಗಿವೆ. ವಿಚ್ ಎಕ್ಸಿಸ್ಟ್ ನಾವು, ಇವತ್ತಿಗೂ ಸಹಿತ ಅವೇನದಾವೆ ಅಂತಂದರೆ ಇವತ್ತು ನಮಗೆ ಅಸ್ತಿತ್ವದಲ್ಲಿ ಕಾಣಿಸ್ತವೆ ಅಂತಕ್ಕಂಥದ್ದು. ದೀಸ್ ಮಾನ್ಯುಮೆಂಟ್ಸ್ ಎನೇಬಲ್ ಅಸ್ ಟು ನೋ ಅಬೌಟ್ ದ ಸಿವಿಲೈಜೇಷನ್. ಈ ಒಂದು ಸ್ಮಾರಕಗಳು ನಮಗೆ ನಾಗರಿಕತೆಯ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ, ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸ್ಥಿತಿಯ ಬಗ್ಗೆ ನಮಗೆ ತಿಳಿಸಿಕೊಡ್ತವೆ ಅಂಥೇಳಿ. ದೇ ರಿಫ್ಲೆಕ್ಟ್ ದ ಅಚೀವ್ಮೆಂಟ್ಸ್ ಆಫ್ ಕಿಂಗ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್. ಇವು ರಾಜನ ಒಂದು ಸಾಧನೆ ಮತ್ತು ಆಡಳಿತದ ಬಗ್ಗೆ ತಿಳಿಸಿಕೊಡ್ತವೆ. ಅಜಂತಾ ಆ್ಯಂಡ್ ಎಲ್ಲೋರಾ ಕೇವ್ಸ್ ಆ್ಯಂಡ್ ಎಲಿಫೆಂಟಾ ಕೇವ್ಸ್, ಬಾದಾಮಿ, ಐಹೊಳೆ ಆ್ಯಂಡ್ ಪಟ್ಟದಕಲ್ಲು ಆಫ್ ಕರ್ನಾಟಕ ಆರ್ ಎವಿಡೆನ್ಸ್ ಆಫ್ ಇಂಡಿಯಾಸ್ ಗ್ಲೋರಿಯಸ್ ಹೆರಿಟೇಜ್. ಇವೆಲ್ಲವೂ ಸಹಿತ ಭಾರತೀಯ ಒಂದು ಪಾರಂಪರ್ಯತೆಗೆ ಇವು ಸಾಕ್ಷಿಯಾಗಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.